ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ ನಾನು ಯಾವುದರ ಬಗ್ಗೆ ಮಾತಾಡಬೇಕು ಅಂತ ಈ ವಿಡಿಯೋ ಮುಖಾಂತರ ಹೊರಟಿದ್ದೀನಿ ಅಂತ. ಹೌದು, ನಾಳೆ ವಿಶೇಷವಾದ ಶುಕ್ಲ ಪಕ್ಷದ ಆಷಾಢ ಮಾಸದ ಪೌರ್ಣಮಿಯಂದು ಗುರು ಪೌರ್ಣಮಿ ಅಂತ ಕರೀತಾರೆ. ಗುರು ಪೌರ್ಣಮಿ ಅಂದರೆ ತುಂಬ ವಿಶೇಷವಾದ ದಿನ. ಅಂದರೆ ಗುರಿ ಮುಂದೆ ಗುರು ಹಿಂದೆ, ಎಷ್ಟು ಚೆನ್ನಾಗಿ ಗುರುಗಳ ಒಂದು ಮಹತ್ವವನ್ನು ತಿಳಿಸುವಂತಹ ದಿನ. ಯಾಕೆ ಈ ಗುರು ಪೌರ್ಣಮಿಯಂದೇ ಆಚರಿಸಬೇಕು ಎಂಬುದನ್ನು ಎಷ್ಟೋ ಜನಕ್ಕೆ ಎಲ್ರಿಗೂ ಗೊತ್ತಿಲ್ಲ. ಯಾಕಂದರೆ ನಮ್ಮ ಸಾಕ್ಷಾತ್ ಭಗವಂತನ ಒಂದು ರೂಪವಾದ ವೇದವ್ಯಾಸರು ಜನಿಸಿದಂತಹ ದಿನ. ಪರಾಶರ ಹಾಗೂ ಸತ್ಯವತಿಗೆ ದಂಪತಿಗಳಿಗೆ ಈ ವೇದವ್ಯಾಸರು ಭಗವಂತನ ಅನುಗ್ರಹದಂತೆ ಭಗವಂತನೇ ಜನಿಸಿದಂತಹ ದಿನವಾದ ದಿನ. ಅದಕ್ಕಾಗಿ ಈ ಪೌರ್ಣಮಿಯನ್ನು ಗುರು ಪೌರ್ಣಮಿ ಹಾಗೂ ವ್ಯಾಸ ಪೌರ್ಣಮಿ ಅಂತಲೂ ಕರೀತಾರೆ. ಹಾಗೆ ಬುದ್ಧ ಪೌರ್ಣಮಿ ಅಂತಲೂ ಕರೀತಾರೆ. ಅಂದರೆ ಆಷಾಢ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯಂದು ಈ ಎರಡು ದೇವತೆಗಳ ಹೆಸರಿನಲ್ಲಿ ಪೌರ್ಣಮಿ ಎಂದು ಆಚರಿಸ್ತಾರೆ. ಮೊದಲಿಗೆ ನಾವು ವ್ಯಾಸರು ಮತ್ತು ವೇದವ್ಯಾಸರ ಒಂದು ಮಹತ್ವವನ್ನು ತಿಳ್ಕೊಳ್ಳೋಣ. ಇವರು ದ್ವೀಪದಲ್ಲಿ ಜನಿಸಿದರು. ಹೇಗೆ ವೇದವ್ಯಾಸರು ಜನಿಸಿದ್ದು ಎಂಬ ಕಥೆಯನ್ನು ನಾಳಿನ ವಿಡಿಯೋದಲ್ಲಿ ನಾವು ನೋಡೋಣ. ಯಾಕಂದರೆ ಗುರುವಿನ ಬಗ್ಗೆ ಗುರುವಾರದಂದೇ ಪೌರ್ಣಮಿಯ ವಿಶೇಷದೊಂದಿಗೆ ಅವರ ಜನನದ ಒಂದು ಕಥೆಯನ್ನು ಕೇಳೋದ್ರಿಂದನೂ ಎಷ್ಟೋ ಜನ್ಮಗಳ ಪಾಪವನ್ನು ಕಳ್ಕೋಬೋದು. ಅದೇ ರೀತಿ ಗುರುವಿನ ಒಂದು ಆಶೀರ್ವಾದ ನಮಗೆ ಭಗವಂತನ ರೂಪದಲ್ಲಿ ಅಲ್ಲ, ಭಗವಂತನೇ ವೇದವ್ಯಾಸರ ಸ್ವರೂಪದಲ್ಲಿ ನಮಗೆ ಆಶೀರ್ವಾದ ಮಾಡ್ತಾನೆ. ಅದಕ್ಕಾಗಿ ನಾಳೆ ನಾನು ವೇದವ್ಯಾಸರ ಜನನದ ಕಥೆಯನ್ನು ನಿಮಗೆ ಒಂದು ವಿಡಿಯೋದಲ್ಲಿ ಹಾಕ್ತೇನೆ. ತುಂಬ ಚೆನ್ನಾಗಿದೆ. ಅಂತಹ ಸೊಗಸಾದ ಕತೆ ನಮ್ಮ ಭಾಗವತ ಪುರಾಣದಲ್ಲಿ ನಮ್ಮ ಶುಕಾಚಾರ್ಯರು ಇವನಿಗೆ ಪರೀಕ್ಷಿತ್ ಮಹಾರಾಜನಿಗೆ ಹೇಳುವಂತಹ ಒಂದು ಸೊಗಸಾದ ಕತೆ. ಆ ಕತೆ ಅಂದರೆ ನಡೆದಿರುವಂತಹ ಕತೆ. ಅದು ವೇದವ್ಯಾಸರು ಹೇಗೆ ಜನಿಸಿದ್ರು ಎಂಬುದನ್ನು ನಾವು ನಾಳಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವರು ದ್ವೀಪದಲ್ಲಿ ಜನಿಸಿ ಕಪ್ಪು ವರ್ಣದಲ್ಲಿ ಹೊಂದಿದ್ರಿಂದ ಇವ್ರನ್ನ ಕೃಷ್ಣ ದ್ವೈಪನ ಅಂತಲೂ ಕರೀತಾರೆ. ಇವರಿಗೆ ವೇದವ್ಯಾಸರು ಅಂತ ನಮಗೆ ಹೆಸರು ಕೇಳಿದಾಗಲೇ ಗೊತ್ತು. ಋಗ್ವೇದ, ಸಾಮವೇದ, ಅಥರ್ವಣ ವೇದ, ಸಾಮವೇದ ಹಾಗೂ ಯಜುರ್ವೇದವನ್ನು ಅವರು 4 ವೇದಗಳನ್ನು, ತುಂಬ ಕಠಿಣವಾದ ವೇದಗಳನ್ನು 4 ರೂಪದಲ್ಲಿ ಸಾಮಾನ್ಯ ಜನರಿಗೆ ಅರ್ಥೈಸುವಂತಹ ಒಂದು ಪುಸ್ತಕವನ್ನು, ವೇದವನ್ನು ಬರೆದರು. ಇವರು ಪೈಲ, ವೈಶಂಪಾಯಣ, ಜೈಮಿನಿ ಹಾಗೂ ಸುಮಂತು ಎಂಬ 4 ಶಿಷ್ಯರಿಗೆ ಈ 4 ವೇದಗಳನ್ನು ಬೋಧಿಸಿದಂತಹ ದಿನವೂ ಕೂಡ ಇದೇ ಗುರು ಪೌರ್ಣಮಿಯಂದಿನ. ಹೇಗೆ ಅವರು ಅವತ್ತೇ ಜನನವಾಗಿ ಅವತ್ತೇ ಬೋಧಿಸಿದ್ಬಿಟ್ರಾ ಅಂತ ಜನಗಳಲ್ಲಿ ಒಂದು ಆಶ್ಚರ್ಯಕವಾದ ಒಂದು ಪ್ರಶ್ನೆ ಹುಟ್ಟತ್ತೆ. ಅದು ನಿಮ್ಮಲ್ಲಿ ಹುಟ್ಟೋದು, ನಮ್ಮಲ್ಲೂ ಅದೇ ಪ್ರಶ್ನೆ ಇರುತ್ತೆ. ಅಂದರೆ ಆ ಗುರು ಪೌರ್ಣಮಿಯ ವಿಶೇಷವಾದ ದಿನವೇ ಅಂದರೆ ಗುರು ಪೌರ್ಣಮಿಯಂದು ಅವರು ಜನನವಾಗಿ ಅವತ್ತಿಗೆ ಗುರು ಪೌರ್ಣಮಿಯೆಂದು ಹುಟ್ಟಿ, ಎಷ್ಟೋ ಪೌರ್ಣಮಿಯು ಆಷಾಢದಲ್ಲಿ ವರ್ಷಗಳಲ್ಲಿ ಬಂದಾಗ ಆ ವಿಶೇಷವಾದ ದಿನದ ಅವರ ಶಿಷ್ಯರಿಗೆ ಬೋಧನೆ ಮಾಡಿ, ನಂತರ ಬ್ರಹ್ಮಸೂತ್ರವನ್ನು ಪಾಡ್ಯಮಿಯ ಇದೇ ಆಷಾಢ ಶುಕ್ಲ ಪಕ್ಷದ ಪಾಡ್ಯಮಿಯ ದಿನ ಬರೆಯೋಕೆ ಶುರು ಮಾಡಿ, ಮುಂದಿನ ವರ್ಷ ಅಂದರೆ ಹೇಗೆ ವರ್ಷಗಳು ಮರುಕಳಿಸುತ್ತೋ ಹಾಗೆ 1 ಸಂವತ್ಸರದ ನಂತರ ತಿರುಗಾ ಆಷಾಢ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯಂದು ಆ ಬ್ರಹ್ಮಸೂತ್ರವನ್ನು ಪೂರ್ತಿಯಾಗಿ ಮಾಡಿದ್ರು. ಅಂದರೆ ಈ ಪ್ರತಿ ಆಷಾಢ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯಂದೇ ಈ ವೇದವ್ಯಾಸರ ಒಂದು
ಚಮತ್ಕಾರವೂ ಅಡಗಿತ್ತು. ಯಾಕಂದರೆ ಅವರು ಹುಟ್ಟಿದ ದಿನವೂ ಹೌದು, ಹಾಗೂ ಅವರ ಸೂತ್ರಗಳು, ಬ್ರಹ್ಮಸೂತ್ರಗಳು, ವೇದಗಳ ಅಧ್ಯಯನ ಪಠನೆಯನ್ನು ಒಂದು ಸಂವತ್ಸರಕ್ಕೆ ಕರೆಕ್ಟಾಗಿ ಆ ಒಂದು ವರ್ಷಕ್ಕೆ ನಿಲ್ಲುವಂತೆ ಮಾಡಿ ಜನಗಳಿಗೆ ತಲುಪಿಸಿ ತಮ್ಮ ಶಿಷ್ಯರಿಗೆ ಅಂದರೆ ಪೈಲ, ವೈಶಂಪಾಯನ, ಜಮಿನಿ, ಸುಮಂಥನಿಗೆ ಬೋಧಿಸಂತಹ ದಿನ ಎಂದು ಪುರಾಣಗಳಲ್ಲಿ, ಭವಿಷ್ಯೋತ್ತರ ಪುರಾಣಗಳಲ್ಲಿ ಅವರೇ ಹೇಳಿಕೊಂಡಿರುವ ಹಾಗೆ ಬರೆದಿದ್ದಾರೆ. ವೇದಗಳನ್ನು ನಾವು ಯಾವ ರೀತಿ ವಿಂಗಡಿಸ್ತೀವಿ? 4 ವೇದಗಳನ್ನು ರಚಿಸಿದ್ದಾರೆ. ಇದಕ್ಕೆ ನಾವು ವೇದವ್ಯಾಸ, ವ್ಯಾಸ ಅಂತ ಕೇಳಿದ್ರೆ ವೇದ ಅಂದರೆ ಮತ್ತು ವ್ಯಾಸ ಅಂದರೆ ವಿಂಗಡಣೆ ಮಾಡೋದು. ಅದಕ್ಕೆ ನಾವು ಅವ್ರನ್ನ ವೇದಗಳನ್ನು ವಿಂಗಡಣೆ ಮಾಡಿದ ವ್ಯಕ್ತಿಯೇ ವೇದವ್ಯಾಸರು ಅಂತ ನಾವು ಕರಿತೀವಿ. ಶ್ರೀ ಗುರುಭ್ಯೋ ನಮಃ, ಹರಿ ಓಂ ಅಂತ ಹೇಳಿ ನಾವು ಯಾವುದೇ ಒಂದು ಶ್ಲೋಕವನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಮೊದಲು ಗುರುವಿಗೆ ನಮಸ್ಕಾರ ಮಾಡಿ ನಂತರ ಹರಿಯನ್ನು ನೆನಿಬೇಕಂತೆ. ನಾವು ಎಷ್ಟೋ ಸಲ ಗುರುವನ್ನು ನೆನೆಯೋದೇ ಇಲ್ಲ. ನಾವು ಡೈರೆಕ್ಟಾಗಿ ಏನು ಮಾಡ್ತೀವಿ, ಹರಿಯನ್ನು, ಹರವನ್ನು ನಾವು ಪೂಜೆ ಮಾಡಲಿಕ್ಕೆ ಹೋಗ್ತೀವಿ. ಆದರೆ ಸಂಪೂರ್ಣ ಫಲ ನಮಗೆ ಸಿಗೋಲ್ಲ. ಮೊದಲು ಗುರುವಿಗೆ ನಮಿಸಿ ಗುರುವಿನಲ್ಲಿರುವಂಥ ಭಗವಂತನಲ್ಲಿ ನಾವು ಬೇಡಿದ್ರೆ, ಇದಕ್ಕೆ ಬೆಸ್ಟ್ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎಂಬ ಗುರುಗಳನ್ನು ನಾವು ಆರಾಧನೆ ಮಾಡ್ತೀವಿ. ಅವರೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಗುರು ರಾಘವೇಂದ್ರರು. ಅವರಲ್ಲಿ ನಾವು ಏನೇ ಒಂದು ಕೇಳ್ತೀವಿ, ನಮಗೆ ಎಂತೆಂತಹ ವರಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆದರೆ ನಾವು ಏನೇ ವರವನ್ನು ಕೇಳಿದ್ರೂ ಕೂಡ ಅವರಿಗೆ ಸ್ವಇಚ್ಛೆಯಿಂದ ಕೊಡುವಂತಹ ಶಕ್ತಿ ಭಗವಂತ ಕೊಟ್ಟಿದ್ರೂ ಕೂಡ ಅವರು ಭಗವಂತನನ್ನು ಕೇಳಿಯೇ ಅದನ್ನು ನಡೆಸಿಕೊಡ್ತಾರೆ. ಅದು ಗುರುವಿನ ದೊಡ್ಡ ಗುಣ. ಯಾಕಂದರೆ ನನಗೆ ಒಂದು ಅಧಿಕಾರ ಸಿಕ್ಬಿಟ್ಟಿದೆ ಅಂತ ಹೇಳಿದ ಮೇಲೆ ನಾನೇ ಅದನ್ನು ಒಂದು ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳೋಂತಹ ಒಂದು ಕೆಲಸ ಇದ್ದರೂ ಕೂಡ ಗುರು ಯಾವತ್ತೂ ಮಾಡಲ್ಲ. ತನ್ನೊಳಗಿರುವಂತಹ ಯಾರು ಇಷ್ಟಾರ್ಥ ದೇವತೆಗಳಿರ್ತಾರೆ, ಕೆಲವರಲ್ಲಿ ಹರಿ ಇರ್ತಾರೆ, ಕೆಲವರಲ್ಲಿ ಹರ ಇರ್ತಾರೆ. ಅದೇ ರೀತಿ ಅವರನ್ನು ಕೇಳಿ ಒಪ್ಪಿಗೆ ಪಡೆದೇ ಗುರುವಿನಲ್ಲಿ ನಂತರ ಶಿಷ್ಯಂದಿರಿಗೆ ಹಾಗೆ ಭಕ್ತರಿಗೆ ಅನುಗ್ರಹ ಮಾಡ್ತಾನೆ. ಅದಕ್ಕಾಗಿಯೇ ಪ್ರತಿಯೊಂದು ದೇವತೆಗಳಿಗೂ ಗುರು ಎಂದರೆ ತುಂಬಾ ಇಷ್ಟವಾದಂತಹ ಒಂದು ರೂಪ ಅಂತ ಹೇಳ್ಬೋದು. ಅದೇ ರೀತಿ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ಅಂದರೆ ಭಗವಂತನೇ ವಿಷ್ಣು ಸಹಸ್ರನಾಮದಲ್ಲಿ ಸ್ವತಃ ಹೇಳಿದ್ದಾನೆ, ವ್ಯಾಸಾಯ ವಿಷ್ಣು ರೂಪಾಯ, ಅವನೇ ವಿಷ್ಣುವು, ವ್ಯಾಸರೂಪಾಯ ವಿಷ್ಣುವೇ ವ್ಯಾಸರಾಯರು ಅಂತ. ಅಂದರೆ ವೇದವ್ಯಾಸರ ಒಂದು ಮಹತ್ವದ ವೇದಗಳನ್ನೇ ರಚಿಸಿದ್ದು ಯಾರು, ವೇದಗಳನ್ನೆಲ್ಲ ಯಾರು ಮಾಡಿದ್ದು, ಇವರಿಗೆ ಯಾರು ಹೇಳಿದ್ದು ಅಂತ ಎಷ್ಟೋ ಜನಕ್ಕೆ ಒಂದು ಗೊಂದಲ ಇರುತ್ತೆ. ಅದನ್ನು ಭಾಗವತ ಓದಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಯಾಕಂದರೆ ಭಗವಂತನೇ ತನ್ನ ಮಗನಾದ ಬ್ರಹ್ಮನಿಗೆ ಉಪದೇಶ ಮಾಡ್ತಾರೆ. ಬ್ರಹ್ಮ ಇನ್ಯಾರಿಗೆ ಉಪದೇಶ ಮಾಡಿದ್ದು, ಅವರಿಂದ ಹೇಗೆ ವೇದಗಳು ವಿಂಗಡಣೆ ಆಯಿತು, ಆ ವೇದಗಳನ್ನು ವಿಂಗಡಣೆ ಆಗಬೇಕಾದ್ರೆ ಪಟ್ಟಂತಹ ಕಷ್ಟಗಳು ಏನು, ಆಗ ಸಾಕ್ಷಾತ್ ಭಗವಂತನೇ ಒಬ್ಬ ಗುರುವಿನ ರೂಪದಲ್ಲಿ ಬಂದಂತಹ ಶಕ್ತಿಯೇ ವೇದವ್ಯಾಸರು. ಹೀಗೆ ವೇದವ್ಯಾಸರು 18 ಪುರಾಣಗಳು, ಬ್ರಹ್ಮಸೂತ್ರಗಳು, ಆಮೇಲೆ ಯೋಗ ಭವಿಷ್ಯೋತ್ತರ ಒಂದು ಚರಿತ್ರೆಗಳನ್ನು ಬರೆದರು. ಇವರಿಗೆ ಒಂದು ಸ್ವತಃ ಒಂದು ಜ್ಞಾನವಿರ್ತಿತ್ತು. ಯಾಕಂದರೆ ಈ ಗುರುವಿನ ಒಂದು ಆಶೀರ್ವಾದ ವೇದವ್ಯಾಸರ ವ್ಯಾಸಪುರಾಣವನ್ನು ಕೂಡ ನಾಳೆ ಗುರುಪೌರ್ಣಮಿಯಂದು ಪಠಿಸ್ತಾರೆ. ಎಲ್ಲ ಹಿಂದೂ ದೇವಾಲಯಗಳಲ್ಲಿ ವೇದವ್ಯಾಸರ ಒಂದು ಪೂಜೆಯನ್ನು ಮಾಡಿ ಅವರು ರಚಿಸಿದಂತಹ ಎಲ್ಲ ಒಂದು ಶ್ಲೋಕಗಳನ್ನು, ಅದರಲ್ಲೂ 2016 ಶ್ಲೋಕವುಳ್ಳ ಗುರುಗೀತಾ ಮಂತ್ರವನ್ನು ಅಚ್ಚುಕಟ್ಟಾಗಿ ಎಲ್ಲ ಮಠಗಳಲ್ಲೂ ಒಂದು ಬೋಧನೆ ಮಾಡ್ತಾರೆ, ಹಾಗೂ ಅವರು ಕೂಡ ಪಠಿಸ್ತಾರೆ. ಸಾಧ್ಯವಾದರೆ ಅದು ನಿಮಗೂ ಕೂಡ ಗೂಗಲ್ನಲ್ಲಿ ಮತ್ತು ವಿಕಿಪೀಡಿಯಾನಲ್ಲಿ ಸಿಗುತ್ತೆ. ಗುರುಗೀತಾ ಮಂತ್ರ ವೇದವ್ಯಾಸ ರಚನೆ ಮಾಡಿದ್ದು ಅಂತ ನಿಮಗೆ ಟೈಪ್ ಮಾಡಿದ್ರೆ ಅದರ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸಾಧ್ಯವಾದರೆ ಒಮ್ಮೆಲೆ ಕೂತು ಅದನ್ನು ಪಠಿಸ್ಬೇಕು. ನಾನು ಅರ್ಧವನ್ನು ಪಠಿಸಿ ನೀನು ಅರ್ಧ ನಾಳೆ ಪಠಿಸ್ತೀನಿ ಅಥವಾ ಸಂಜೆ ಪಠಿಸ್ತೀನಿ ಅಂದರೆ ದಯವಿಟ್ಟು ಅದನ್ನು ಓದಲಿಕ್ಕೆ ಹೋಗಬೇಡಿ.
ಹಾಗೆ ಇನ್ನೊಬ್ಬರನ್ನು ನಾವು ಸ್ಮರಿಸಲೇಬೇಕು, ಬುದ್ಧ ಪೌರ್ಣಮಿ ಅಂತ ಕರಿತೀವಿ. ಯಾಕಂದರೆ ಸಾರನಾಥದಲ್ಲಿ 5 ಜನ ಶಿಷ್ಯರಿಗೆ ಪ್ರಥಮವಾಗಿ ಬೋಧನೆ ಮಾಡಿದಂತಹ ದಿನವೇ ಬೌದ್ಧ ಪೌರ್ಣಮಿ ಅಥವಾ ಬುದ್ಧ ಪೌರ್ಣಮಿ ಅಂತ ಕರೀತಾರೆ. ಅದಕ್ಕೆ ಜೈನ ಧರ್ಮದವರು ಕೂಡ ನಾಳೆ ಅತಿ ಹೆಚ್ಚು ದಾನ ಧರ್ಮವನ್ನು ಮಾಡಿ ತಮ್ಮ ಗುರುಗಳಿಗೆ ಒಂದು ಕಾಣಿಕೆಯನ್ನು ಕೊಟ್ಟು ಅದನ್ನು ಪುಣ್ಯವನ್ನು ಕಟ್ಕೊತಾರೆ. ಅದೇ ರೀತಿ ನಮ್ಮ ಸಾಕ್ಷಾತ್ ಶಿವನು ಮನೋನ್ಯಾಮಕ ರುದ್ರದೇವನಾದ ರುದ್ರರು ದಕ್ಷಿಣಾಮೂರ್ತಿಯಾಗಿ ತಮ್ಮ ಯೋಗ ವಿದ್ಯೆಯನ್ನು ಮೊದಲನೇ ಬಾರಿಗೆ ಬೋಧಿಸಿದಂತಹ ದಿನವೇ ಈ ಗುರು ಪೌರ್ಣಮಿ ಅಂತಲೂ ಕರೀತಾರೆ. ದಕ್ಷಿಣಾಮೂರ್ತಿಯ ಅವತಾರ ಎಲ್ಲರಿಗೂ ಗೊತ್ತಿದೆ. ಎಲ್ಲರಿಗೂ ತುಂಬ ಇಷ್ಟವಾದಂತಹ ಒಂದು ಬೇಗ ಪ್ರತಿಫಲವನ್ನು ಕೊಡುವಂತಹ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿರುವಂತಹ ಮನೋನ್ಯಾಮಕ ರುದ್ರದೇವರ ಒಂದು ಅವತಾರವಾಗಿದೆ. ಇವರು ಯೋಗ ಎಲ್ಲ ವಿದ್ಯೆಗೂ ಅಧಿಪತಿಯಾಗಿರುವಂತಹ ರುದ್ರದೇವರು ಯೋಗ ವಿದ್ಯೆಯನ್ನು ಮೊದಲ ಬಾರಿಗೆ ಬೋಧಿಸಿದಂತಹ ದಿನ ಅಂತ ಹೇಳ್ತಾರೆ. ಅದೇ ರೀತಿ ಏಕಲವ್ಯ ತನ್ನ ಗುರು ಕಾಣಿಕೆಗಾಗಿ ದ್ರೋಣಾಚಾರ್ಯರಿಗೆ ತನ್ನ ಹೆಬ್ಬೆರಳನ್ನು ಕಾಣಿಕೆಯನ್ನು ನೀಡುವಂತಹ ದಿನ. ಈಗ ಯಾರು ಆ ಥರ ಕಾಣಿಕೆಯನ್ನು ನೀಡೋಲ್ಲ. ಏನಿದ್ರು ಗುರುಗಳು ಅಷ್ಟೇ ಆ ಒಂದು ಕಾಣಿಕೆಯನ್ನು ನಿರೀಕ್ಷೆಯನ್ನು ಮಾಡೋದಿಲ್ಲ. ಯಾಕಂದರೆ ಅಂತಹ ಶಿಷ್ಯರನ್ನ ಪಡಿಬೇಕು, ಅಂತಹ ಗುರುಗಳು ಇರ್ತಾರೆ ಅಂದರೆ ಅದಕ್ಕೆ ಒಂದು ಪ್ರಾಮುಖ್ಯವಾದ ಘಟ್ಟವಿರುತ್ತೆ. ಅಂತಹ ಯುಗಗಳು ಮಾತ್ರ ಸಾಧ್ಯ. ಕಲಿಯುಗದಲ್ಲಿ ಈಗ ಸ್ಕೂಲ್ನಲ್ಲಾಗಿರ್ಬೋದು, ಕಾಲೇಜ್ನಲ್ಲಾಗಿರ್ಬೋದು ಹೇಳಿಕೊಟ್ಟಂತಹ ಗುರುವಿಗೆ ಹೊಡೆಯುವಂತಹ ಪರಿಸ್ಥಿತಿ ನಾವು ಕಾಣ್ತಾ ಇದ್ದೀವಿ ದಿನನಿತ್ಯದಲ್ಲಿ. ಆದ್ದರಿಂದ ಅದು ತುಂಬಾ ಅಪರಾಧ. ಯಾರು ಒಂದು ಅಕ್ಷರವನ್ನು ಅಥವಾ ಒಂದು ಸಂಸ್ಕಾರವನ್ನು ಕೊಟ್ಟಿರ್ತಾರೋ ಅವರನ್ನು ನೆನೆದು ಅವರಿಗಾಗಿ ನಾವೇನಾದರೂ ಒಂದು ಹಣ್ಣನ್ನು ಅಥವಾ ಕೈಲಾದಷ್ಟು ಸೇವೆಯನ್ನು ಮಾಡಿದ್ರೆ ಸಾಕು, ಅವರನ್ನು ನೆನೆದ್ರೆ ಸಾಕು, ನಮಗಷ್ಟೇ ಪುಣ್ಯ ಬಂದಿರುತ್ತೆ. ಅದಕ್ಕಾಗಿ ನಾಳೆ ಎಲ್ಲರೂ ಬೇಕಾದರೆ ಔದುಂಬರ ವೃಕ್ಷಕ್ಕೆ, ಅಂದರೆ ಔದುಂಬರ ವೃಕ್ಷ ಅಂದರೆ ಸಾಕ್ಷಾತ್ ದತ್ತಾತ್ರೇಯರು, ಶಿವ ಹಾಗೂ ವಿಷ್ಣು ಹಾಗೂ ಬ್ರಹ್ಮನ ಅವತಾರವಾಗಿರುವಂತಹ ಮೂಲತೋ ಬ್ರಹ್ಮ ಮಧ್ಯತೋ ವಿಷ್ಣು ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ಪತಯೇ ನಮಃ ಅಂತ ಕರಿತೀವಿ. ಅಶ್ವತ್ಥ ವೃಕ್ಷಕ್ಕೂ ಕೂಡ ಎಲ್ಲರೂ ನೀರನ್ನು ಹಾಕಿದ್ರೂ ತುಂಬಾ ಪುಣ್ಯ ಪ್ರಾಪ್ತಿಯಾಗತ್ತೆ. ಔದುಂಬರ ವೃಕ್ಷಕ್ಕೆ ಹಾಗೂ ಅಶ್ವತ್ಥ ವೃಕ್ಷಕ್ಕೆ ನೀರನ್ನು ಹಾಕ್ಬೋದು. ಹಾಗೂ ಗುರುವಿನ ಎಲ್ಲೇ ಒಂದು ಮಠಗಳಿದ್ದರೆ ಅಥವಾ ದೇವಸ್ಥಾನಗಳಿದ್ದರೆ ಅಥವಾ ನಿಮಗೆ ಯಾರು ಜೀವನದಲ್ಲಿ ಅತ್ಯುತ್ತಮವಾದ ಗುರು ಅಂತ ಅನ್ನಿಸ್ಕೊಂಡಿರ್ತಾರೋ ಅವ್ರಿಗೆ ಹಣ್ಣನ್ನು ಕೊಟ್ಟು ಅಥವಾ ಅವ್ರಿಗೆ ಇಷ್ಟವಾದ ಪದಾರ್ಥವನ್ನು ಕೊಟ್ಟು ನೀವು ಅವರ ಮನಸ್ಸಿಗೆ ಸಂತೋಷವನ್ನು ತುಂಬಿದ್ದಲ್ಲಿ ಅವರ ಪುಣ್ಯ ನಿಮಗೆ ದೊರಕತ್ತೆ. ಇದು ನಾಳೆಯ ಗುರು ಪೌರ್ಣಮಿಯ ವಿಶೇಷವಾದ ಒಂದು ವಿಡಿಯೋ ಅಂತ ಭಾವಿಸ್ತೀನಿ. ನಾಳೆ ವೇದವ್ಯಾಸರ ಕಥೆಯನ್ನು ಹಾಕ್ತೀನಿ, ದಯವಿಟ್ಟು ಎಲ್ಲರೂ ಕೇಳಿ. ಅದರಿಂದ ಸಾಧ್ಯವಾದರೆ ನೀವು ಆ ಒಂದು 2016 ಶ್ಲೋಕವನ್ನು, ಗುರುಗೀತವನ್ನು, ಮಂತ್ರವನ್ನು ಪಠಿಸಿ ಅಂತ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.